ನೋಡಿ, ಯಾರ್ಯಾರು ನಾನು ಸ್ವಲ್ಪ ಕ್ಲಿಯರ್ ಮಾಡ್ತೀನಿ. ಇದು ಯಾರ್ಯಾರು ವೈಯಕ್ತಿಕವಾಗಿ ಅವ್ರ ಅಭಿಪ್ರಾಯ ಏನಾದರೂ ಹೇಳ್ಕೊಳ್ಳಿ. ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಖಡಾಖಂಡಿತವಾಗಿ ಹೇಳಿದ್ದಾರೆ, 5 ಗ್ಯಾರಂಟಿಗಳಲ್ಲಿ ನೋ ಡಿಫ್ರೆನ್ಸಿಯೇಷನ್, ನೋ ಡಿಸ್ಕ್ರಿಮಿನೇಷನ್. ಈ ರಾಜ್ಯದಲ್ಲಿರುವಂತಹ BPL APL ಯಾರಿದ್ದಾರೆ ಎಲ್ರಿಗೂ ಈ 5 ಯೋಜನೆಗಳು ತಲುಪ್ತವೆ. ಎಲ್ರಿಗೂ ಇದು ಯೋಜನೆಗಳು ಯಾವುದು ಒಬ್ರಿಗೂ ಕಮ್ಮಿ ಆಗಲ್ಲ. ನೋ ಮರುಪರಿಶೀಲನೆ, ಯಾವುದು ಮರುಪರಿಶೀಲನೆ ಇಲ್ಲ. ಫ್ರಾಡ್ ಮಾಡಿ ಯಾರಾದರೂ ರೇಷನ್ ಕಾರ್ಡ್ ಮಾಡಿ ಅಂಥದ್ರ ಬಗ್ಗೆ ಕ್ರಮ ತಗೋಬೋದೇ ಹೊರತು ಫ್ರಾಡ್ ಕೇಸಸ್ ಅದನ್ನೇ ಫ್ರಾಡ್ ಕೇಸಸ್ ಬಗ್ಗೆ ಮೌಲ್ಯಮಾಪನ ಮಾಡ್ಬೋದೇ ಹೊರತು ಜಾತಿ ಜನಾಂಗದ ಆಧಾರದ ಮೇಲೆ ಅದರಲ್ಲಿ ಯಾವುದು ಮಾಡಲ್ಲ. ಐ ಡೋಂಟ್ ನೋ, ನನಗೆ ಗೊತ್ತಿಲ್ಲ. ಅದು ಅವ್ರದ್ದು ವೈಯಕ್ತಿಕ ಅಭಿಪ್ರಾಯ. ಮಾನ್ಯ ಮುಖ್ಯಮಂತ್ರಿಗಳು ಈ ವಿಚಾರದಲ್ಲಿ ಬಹಳ ಅದು ಅವ್ರು ನೀವು ಕೇಳಬೇಕು. ನನ್ನ ಇಟ್ಸ್ ನಾಟ್ ಮೈ ಸ್ಟೇಟ್ಮೆಂಟ್. ನಾನು ಮುಖ್ಯಮಂತ್ರಿಗಳು ಸರ್ಕಾರ ಏನು ಹೇಳಿದೆ ಅದನ್ನ ನಿಮ್ಮ ಮುಂದೆ ಹೇಳ್ತಾ ಇರೋದು. ನಮ್ಮ ಯೋಜನೆಗಳಲ್ಲಿ ಯಾವುದು ನಾವು ಕಡಿತ ಮಾಡಲ್ಲ. ಯಾರು ಫ್ರಾಡ್ ಮಾಡಿದಾರೆ ಅವ್ರ ಬಗ್ಗೆ ಅಷ್ಟೇನೆ. ಏನು ಯಾವ ಕಾರಣಕ್ಕೂ ಚೇಂಜ್ ಆಗಲ್ಲ. ನಮ್ಮ ಸರ್ಕಾರ ಇರೋ ತನಕ ನಮ್ಮ ಯೋಜನೆಗಳು 5 ಜನಪರ ಬಡವರ ಪರ ಯೋಜನೆಗಳು ಯಾವುದೂ ಕಮ್ಮಿನೂ ಆಗಲ್ಲ. ಅದು ಅದ್ರ ಬಗ್ಗೆ ಯಾರಿಗೆ ತಲುಪಿಲ್ಲ ಅಂತ ಹೇಳ್ಬೇಕಲ್ಲ. ಈಗ ದುಡ್ಡು ಯಾರಿಗೆ ಹೋಗ್ತಾ ಇದೆ ಹಂಗಾರೆ? ತಿಂಗಳ ಯಾರಿಗೆ ನಾವು ಅಕ್ಕಿ ಕೊಡ್ತಾ ಇದ್ದೀವಿ? ಯಾರಿಗೆ ನಾವು 2,000 ದುಡ್ಡು ಕೊಡ್ತಾ ಇದ್ದೀವಿ? ಯಾರಿಗೆ ಬಸ್ ಪಾಸ್ ಕೊಡ್ತಾ ಇದ್ದೀವಿ? ಅವರೆಲ್ಲ ತಗೊಂಡವರೆಲ್ಲ ಆರಾಮಾಗವ್ರೆ. ಈ ವಿರೋಧ ಪಕ್ಷದವ್ರಿಗೆ ಕೊಡ್ಲಿಕ್ಕೂ ಅವ್ರಿಗೆ ಯೋಗ್ಯತೆ ಇಲ್ಲ, ಕೊಟ್ಟವ್ರು ನೋಡಿ ಸಹಿಸಕ್ಕೂ ಆಗಲ್ಲ. ಅವ್ರು ಹೇಳ್ಬಿಡ್ಲಿ, ಅಪ್ಪ ಆಯ್ತು ನೀವು ತಾವು ಹೇಳ್ತಾ ಇದ್ದೀರಲ್ಲ ವಿರೋಧ ಪಕ್ಷದವ್ರು ಅಂತ. ಯಾವ ವಿರೋಧ ಪಕ್ಷದವರು ಇದ್ರ ಬಗ್ಗೆ ಕಾಮೆಂಟ್ ಮಾಡ್ತಾವ್ರೆ, ಆ ವಿರೋಧ ಪಕ್ಷದವ್ರಿಗೆ ಏನಾದ್ರೂ ಅವ್ರಿಗೆ ಒಂದು ಇದ್ರ ಬಗ್ಗೆ ವಿರೋಧ ಇದ್ರೆ ಓಪನ್ ಆಗಿ ಈ 5 ಯೋಜನೆಗಳು ರದ್ದು ಮಾಡ್ಲಿ ಅಂತ ಯಾರು ಹೇಳ್ತಾರೆ ಆ ದೊಡ್ಡ ಮನುಷ್ಯ ಹೇಳ್ಬಿಡ್ರೆ ಅವ್ರ ಕಾಲಕ್ಕೆ ನಮಸ್ಕಾರ ಆಗ್ತಾರೆ.